Good morning, students. Welcome to the Digital Learning Department of Collegiate Education. And I am Sudha Raniyar, Assistant Professor, Government First Grade College, Chiknagnalli. I am the Professor of Commerce, and today I am going to explain about a topic introduction uh, from the paper of Cost Accounting 1. Let's move on to the topic. Yes, introduction of cost accounting. Dear students, you may all hear about financial accounting, right? Financial accounting ಅಂದ್ರೆ ಏನು ಅಂತ ನಿಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ ಬಿಕಾಸ್ ಐ ಹ್ಯಾವ್ ಸ್ಟಡಿಡ್ ಇನ್ ಪಿ ಯು ಆಲ್ಸೋ. ಸೊ ಫಿನಾನ್ಷಿಯಲ್ ಅಕೌಂಟಿಂಗ್ ಅಂದರೆ ಇಟ್ಸ್ ಎ ಸಿಸ್ಟಮ್ಯಾಟಿಕ್ ರೆಕಾರ್ಡಿಂಗ್ ಆಫ್ business transactions, that is money transactions, recording, identifying, classifying and presenting, ಮತ್ತು ಡಬಲ್ ಎಂಟ್ರಿ ಸಿಸ್ಟಮ್ ಇದನ್ನೆಲ್ಲ ನೀವು ಫಿನಾನ್ಷಿಯಲ್ ಅಕೌಂಟಿಂಗಲ್ಲಿ ಓದಿರ್ತೀರ. ಬಟ್ ಇನ್ ಪಿ ಯು ಸಿ ಯು ಡಿಂಟ್ ಹಿಯರ್ ಅಬೌಟ್ ದ ಕಾಸ್ಟ್ ಅಕೌಂಟಿಂಗ್ ಬಗ್ಗೆ ನಿಮಗೆ ಪಿ ಯುನಲ್ಲಿ ಇರಲಿಲ್ಲ. ಬಟ್ ನಾವ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಕಾಸ್ಟ್ ಅಕೌಂಟಿಂಗ್. What is cost accounting? Yes, accounting is nothing but the accounting is a process of recording the business transactions in a systematic way. There are rules and regulations and principles and procedures to record the business monetary transactions. So that is left to the accounting. But what about cost? This word you people are here ಫ್ರಮ್ ಯುವರ್ ಹೋಮ್ ಆಲ್ಸೋ. ನಿಮ್ಮ ಮನೇಲಿ ಕೂಡ ನೀವು ಕಾಸ್ಟ್ ಅನ್ನೋ ವರ್ಡನ್ನು ತುಂಬ ಸಲ ಕೇಳಿರ್ತೀರ, ಅಥವಾ ಯಾವುದಾದ್ರೂ ಶಾಪಿಂಗ್ ಹೋದರೆ ನೀವು ಅಲ್ಲಿ ಕೇಳಿರ್ತೀರ ಕಾಸ್ಟ್ ಅಂದರೆ ಏನು ಅಂತ, ಅಲ್ಲಿ ಹೇಳಿರ್ತಾರೆ ನಿಮ್ಗೆ. ಕಾಸ್ಟ್ ಅನ್ನೋ ವರ್ಡ್ನ ನೀವು ತುಂಬ ಕಡೆ ಕೇಳಿರೋಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಇವಾಗ ನೀವು ಅಂಗಡಿಗೆ ಹೋಗ್ತೀರಾ, ಅಲ್ಲೇನು ಹೇಳ್ತಾರೆ, ಯಾವುದೋ ಒಂದು ಬ್ಯಾಂಗಲ್ಸ್ ಇಷ್ಟ ಆಯಿತು, ಅಥವಾ ಒಂದು ಸಾರಿ ಇಷ್ಟ ಆಯಿತು, ಅಥವಾ ಬೇರೆ ಏನೋ ಒಂದು ಐಟಮ್ಸ್ನ ನೀವು ತೊಗೊತಾ ಇದ್ದೀರಾ ಅಂತ ಅಂದರೆ ನೀವೇ ಕೇಳ್ತೀರಾ, ಎಷ್ಟಪ್ಪ ಇದಕ್ಕೆ ಕಾಸ್ಟು? ಎಸ್, ಕಾಸ್ಟ್. ಅಲ್ಲಿ ನೀವು ಕಾಸ್ಟ್ ಕೇಳಿರ್ತೀರ. ಅಥವಾ ನೀವೇ ಮನೆಯಲ್ಲಿ ನೋಡಿಕೊಂಡ್ರೆ, ಮನೆಯಲ್ಲಿ ಯಾವುದೋ ಒಂದು ಟಿ ವಿ ತರಬೇಕು, ಅಥವಾ ಫ್ರಿಜ್ ತರಬೇಕು, ಅಥವಾ ಬೇರೆ ಯಾವುದೋ ಒಂದು ವಿಷಯದ ಬಗ್ಗೆ ಚರ್ಚೆ ನಡೀತಾ ಇರುವಾಗ ಹೇಳ್ಬೋದು, ನಿಮ್ಮ ಫಾದರ್ ಆರ್ ಮದರ್ ಕೇಳ್ಬೋದು, ಕಾಸ್ಟ್ ಎಷ್ಟಾಗ್ಬೋದು ಇದಕ್ಕೆ. ಸೊ ಬೆಳಗ್ಗೆ ಎದ್ದರೆ ಕಾಸ್ಟ್ ಅನ್ನೋ ವರ್ಡ್ ನಮ್ಮ ಕಿವಿಗೆ ಬೀಳ್ತಾನೆ ಇರುತ್ತೆ. ಬಟ್ ಇವಾಗ ನಾವು ಅದನ್ನು ಸ್ಟಡಿ ಮಾಡ್ತಾ ಇದ್ದೀವಿ, ಕಾಸ್ಟ್ ಅಕೌಂಟಿಂಗ್ ಅಂತ. ಸೊ ಈಗಾಗಲೇ ನಿಮ್ಗೆ ಅನಿಸಿರುತ್ತೆ, ಕಾಸ್ಟ್ ಮೀನ್ಸ್ ಎಕ್ಸ್ಪೆನ್ಸಸ್. ಕಾಸ್ಟ್ ಈಸ್ ನಥಿಂಗ್ ಬಟ್ ದ ಎಕ್ಸ್ಪೆನ್ಸಸ್. ಒಂದು ಖರ್ಚು, ಒಂದು ವಸ್ತು ನಮ್ಮದಾಗಿಸ್ಕೋಬೇಕು ಅಂದರೆ ಇದಕ್ಕೆ ಎಷ್ಟು ಖರ್ಚಾಗತ್ತೆ, ದಟ್ ಈಸ್ ಎಕ್ಸ್ಪೆನ್ಸಸ್, ಕಾಸ್ಟ್. ಅಕೌಂಟಿಂಗ್, ಅರೆ ವೆಚ್ಚಕ್ಕೂ ಒಂದು ಅಕೌಂಟಿಂಗಾ? ವೆಚ್ಚನೂ ಕೂಡ ನಾವು ರೆಕಾರ್ಡ್ ಮಾಡಬೇಕಾ? ಎಸ್, ಅಫ್ಕೋರ್ಸ್ ಹ್ಯಾವ್ ಟು ರೆಕಾರ್ಡ್ ಎವ್ರಿಥಿಂಗ್. ಫಿನಾನ್ಷಿಯಲ್ ಅಕೌಂಟಿಂಗಲ್ಲಿ ಏನು ಮಾಡ್ತೀರಾ? ಫಿನಾನ್ಷಿಯಲ್ ಅಕೌಂಟಿಂಗಲ್ಲಿ ನೀವು ಆಲ್ರೆಡಿ ಆಗೋಗಿರುವಂತಹ ಪಾಸ್ಟ್ ರೆಕಾರ್ಡ್ಸನ್ನು, ಅಂದರೆ ಇವಾಗ ಅಸೆಟ್ಸು, ಲಯಬಿಲಿಟೀಸು, ಇನ್ಕಮ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್ ನಾನ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀರಾ. ನಾನ್ ಡೀಟೇಲ್ ಇನ್ ದ ಸೆನ್ಸ್ ಹೋಲ್ ಇಡೀ ಬಿಸ್ನೆಸ್ಸಿಗೆ ಎಷ್ಟು ಖರ್ಚಾಯಿತು. ಸಿಮಿಲರ್ ಆಗಿ ಈಗ ಆಡಿಟ್ ಫೀಸ್, ಎಕ್ಸ್ಪೆನ್ಸಸ್ ಆ್ಯಂಡ್ ಇನ್ಕಮ್ಸ್ ಅಂತ ನೋಡ್ತಾ ಹೋಗ್ತೀರಾ. ಪಾಸ್ಟ್ ರೆಕಾರ್ಡ್ಸ್ ಆಗಿರುತ್ತೆ, ಅದನ್ನು ಎಸ್ಟಿಮೇಟ್ ಹಾಕ್ಲಿಕ್ಕೆ ಬರಲ್ಲ ನಿಮಗದು. ಪಾಸ್ಟ್ ರೆಕಾರ್ಡ್ಸ್ ಬೇಸಿಸ್ ಮೇಲೆ ಮಾಡೋ ಅಂಥದ್ದು. ಬಟ್ ಕಾಸ್ಟ್ ಅಕೌಂಟಿಂಗ್ ಅಂತ ಅಂದರೆ ಹಾಗಲ್ಲ. ಪಾಸ್ಟು, ಪ್ರೆಸೆಂಟು, ಫ್ಯೂಚರ್ ಯಾವಾಗ ಬೇಕಾದರೂ ಮಾಡ್ಕೋಬೋದು. ಆ್ಯಂಡ್ ಹೇಗೆ ಕಾಸ್ಟ್ ಅಕೌಂಟಿಂಗ್ ಕಾನ್ಸೆಪ್ಟ್ ನಿಮಗೆ ಬಂತು ಅಂತ ಅಂದರೆ, ಇವಾಗ ಕಾಸ್ಟ್ ಅಕೌಂಟಿಂಗ್ ಮುಂಚೆ ಇದ್ದಿದ್ದು ಫಿನಾನ್ಷಿಯಲ್ ಅಕೌಂಟಿಂಗು ಗೊತ್ತು ನಿಮಗೆ. ಫಾದರ್ ಆಫ್ ಫಿನಾನ್ಷಿಯಲ್ ಅಕೌಂಟಿಂಗ್ ಇಸ್ ಅ ಲುಕಾ ಪ್ಯಾಸಿಯೋಲಿ. ಸೊ ಅವರೇ ಕಾಸ್ಟ್ ಅಕೌಂಟಿಂಗೂ ಕ್ರೆಡಿಟ್ ಕೂಡ ಅವ್ರಿಗೆ ಹೋಗುತ್ತೆ. ಒಂದು ಸ್ವಲ್ಪ ವೇರಿಯಬಲ್ ಕಾಸ್ಟ್ ಅಂದರೆ ಮಾಡರ್ನ್ ಕಾಸ್ಟ್ ಅಕೌಂಟಿಂಗ್ ಇಲ್ಲದೆ ಇದ್ದರೂ ಟ್ರೆಡಿಷ್ನಲ್ ಆಗಿ ಅವರು ಕೆಲವೊಂದು ಕಾಸ್ಟನ್ನು ರೆಕಾರ್ಡ್ ಮಾಡೋದ್ರ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಬಟ್ ಕಾಸ್ಟ್ ಅಕೌಂಟಿಂಗ್ ಪ್ರೈಮ್ ಆಗಿ ಚೆನ್ನಾಗಿ ಬೆಳಕಿಗೆ ಬಂದಿದ್ದು ಆಫ್ಟರ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಕೈಗಾರಿಕಾ ಕ್ರಾಂತಿಯ ನಂತರ ತುಂಬ ಚೆನ್ನಾಗಿ ಬೆಳವಣಿಗೆಗೆ ಬಂತು. ಸೊ ಯಾಕೆ ಕಾಸ್ಟ್ ಅಕೌಂಟಿಂಗ್ ಇವಾಗ ನಮಗೆ ಪ್ರೈಮ್ ಅಂತ ಅಂದರೆ, ಸಮ್ ಆಫ್ ದ ಲಿಮಿಟೇಷನ್ಸ್ ಆಫ್ ಫಿನಾನ್ಷಿಯಲ್ ಅಕೌಂಟಿಂಗಲ್ಲಿರುವಂತಹ ಕೆಲವೊಂದು ಕೊರತೆಗಳು ನಮ್ಮನ್ನು ಕಾಸ್ಟ್ ಅಕೌಂಟಿಂಗ್ ಹತ್ರ ಸೆಳೆಯೋದಕ್ಕೆ ಶುರುವಾಯಿತು. ದೊಡ್ಡ ಇಂಡಸ್ಟ್ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನ್ಸ್ ಏನಿದ್ದಾವೆ ಆವಾಗ ಇದು ಉದಯ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸ್ಟೀಲ್ ಇಂಡಸ್ಟ್ರೀಸು, ಐರನ್ ಇಂಡಸ್ಟ್ರೀಸು, ಇದೆಲ್ಲ ದೊಡ್ಡ ದೊಡ್ಡ ಕಂಪ್ನಿನಲ್ಲಿ ನಮ್ಮ ಫೈನಾನ್ಷಿಯಲ್ ಅಕೌಂಟಿಂಗಿಂದನೇ ಪ್ರತಿಯೊಂದನ್ನು ನಮಗೆ
ಇನ್ಫಾರ್ಮೇಷನ್ ಸಿಗೋದಿಲ್ಲ, ಅಲ್ಲಿ ಮಾಸ್ ಆಗಿ ಸಿಗುತ್ತೆ. ಕಾಸ್ಟ್ ಅಕೌಂಟಿಂಗಿಗೆ ಲೀಗು ಅದಕ್ಕೂ ಏನು ವ್ಯತ್ಯಾಸ ಅಂದರೆ, ಹಿಯರ್ ಯು ಕ್ಯಾನ್ ರೆಕಾರ್ಡ್ ಈಚ್ ಆ್ಯಂಡ್ ಎವ್ರಿ ಎಕ್ಸ್ಪೆನ್ಸಸ್ ಇನ್ ಡೀಟೇಲ್ ಆಗಿ ರೆಕಾರ್ಡ್ನ ನೋಡ್ಬೋದು. ಸೊ ಹೇಗೆ ಕಾಸ್ಟ್ ಅಕೌಂಟಿಂಗ್ ಉದಯ ಆಯಿತು ಅಂತ ಅಂದರೆ, ನಿಮ್ಮ ಫಿನಾನ್ಷಿಯಲ್ ಅಕೌಂಟಿಂಗಲ್ಲಿರುವಂಥ ಕೆಲವೊಂದು ಮಿತಿಗಳಿಂದ ನಮ್ಮ ಕಾಸ್ಟ್ ಅಕೌಂಟಿಂಗ್ ಉದಯ ಆಗುತ್ತೆ. ಮಿತಿಗಳು ಯಾವ್ಯಾವುದಪ್ಪ ಅಂತ ಅಂದರೆ, ಆಲ್ವೇಸ್ ಫಿನಾನ್ಷಿಯಲ್ ಅಕೌಂಟಿಂಗ್ ಪ್ರಿಪೇರ್ಡ್ ಆ್ಯಸ್ ಪರ್ ದ ಪಾಸ್ಟ್ ರೆಕಾರ್ಡ್ಸ್. ಆಲ್ರೆಡಿ ಇನ್ಕರ್ ಆಗಿರೋದನ್ನು ನಾವು ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸಲ್ಲಿ ಮತ್ತು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಸ್ಟೇಟ್ಮೆಂಟ್ಸಲ್ಲಿ ತೋರಿಸ್ತೀವಿ, ಅಥವಾ ನೀವು P&L ಅಕೌಂಟ್ ಅಂತ ಕರಿತೀರಲ್ಲ ಆ ರೀತಿ. ಅದೇ ರೀತಿ ಮತ್ತು ನಾವು ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಎಸ್ಟಿಮೇಟೆಡ್ ಅಕೌಂಟ್ಸನ್ನು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಏನಾಗಿದೆ ಅದನ್ನಷ್ಟೇ ತೋರಿಸ್ತೀವಿ, ಓನ್ಲಿ ಪಾಸ್ಟ್ ರೆಕಾರ್ಡ್ಸನ್ನೇ ತೋರ್ಸೋಕ್ಕೆ ಸಾಧ್ಯ ಇದೆ. ಎರಡನೇದು, ಅಲ್ಲಿ ಡೀಟೇಲ್ ಆಗಿ ಪ್ರತಿಯೊಂದನ್ನು ನಾವು ರೆಕಾರ್ಡ್ ಮಾಡಲ್ಲ. ಮೀನ್ಸ್ ನಾವು ಇವಾಗ ಏನು ಮಾಡ್ತೀವಿ, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಅಫ್ಕೋರ್ಸ್ ಸ್ಯಾಲ್ರಿ. ಹೌದು, ಸ್ಯಾಲ್ರಿ ಕೊಟ್ರಿ, ಯಾರಿಗೆ ಕೊಟ್ರಿ, ಯಾವ ಡಿಪಾರ್ಟ್ಮೆಂಟಿಗೆ ಕೊಟ್ರಿ, ಒಂದು ಕಂಪ್ನಿ ಅಂತ ಅಂದಮೇಲೆ ಸ್ಯಾಲ್ರಿಗೆ ಆಫೀಸ್ನವ್ರು ಇರ್ತಾರೆ, ಫ್ಯಾಕ್ಟ್ರಿಲಿ ಎಂಪ್ಲಾಯೀಸ್ ಇರ್ತಾರೆ. ಯಾರಿಗೆ ಸ್ಯಾಲ್ರಿ ಕೊಟ್ರಿ ಡೀಟೇಲ್ ಇಲ್ಲ, ಜಸ್ಟ್ ಸ್ಯಾಲ್ರಿ, ಜಸ್ಟ್ ರೆಂಟ್, ಜಸ್ಟ್ ಲೀಗಲ್ ಎಕ್ಸ್ಪೆನ್ಸಸ್, ಈ ರೀತಿ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಬಟ್ ಕಾಸ್ಟ್ ಅಕೌಂಟಿಂಗಲ್ಲಿ ನಾವು ಡೀಟೇಲ್ ಆಗಿ ಯೂನಿಟ್ ವೈಸು, ಪ್ರಾಡಕ್ಟ್ ವೈಸು ನಾವು ರೆಕಾರ್ಡ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ಮತ್ತು ಫೈನಾನ್ಷಿಯಲ್ ಅಕೌಂಟಿಂಗ್ ನಾವು ಇಯರ್ಲಿ ಒನ್ಸ್ ಅಷ್ಟೇ ಪ್ರಿಪೇರ್ ಮಾಡೋಕ್ಕಾಗತ್ತೆ. ಬಟ್ ಕಾಸ್ಟ್ ಅಕೌಂಟಿಂಗ್ ಹಾಗಲ್ಲ. ನೀವು ವೆನೆವರ್ ಯು ರಿಕ್ವೈರ್ಡ್ ಯು ಕ್ಯಾನ್ ಪ್ರಿಪೇರ್ ದ ಕಾಸ್ಟ್ ಅಕೌಂಟಿಂಗ್. ನಿಮ್ಮ ಯಾವಾಗ ಬೇಕಾದರೂ ಮಾಡ್ಕೋಬೋದು, ಟೈಮ್ ಬೌಂಡಿಂಗ್ ಇಲ್ಲ ಇದಕ್ಕೆ. ಮತ್ತು ಈ ಫಿನಾನ್ಷಿಯಲ್ ಅಕೌಂಟಿಂಗ್ ಯೂಶ್ವಲಿ ಪ್ರಿಪೇರ್ ಫಾರ್ ದ ಪರ್ಪಸ್ ಆಫ್ ಎಕ್ಸ್ಟರ್ನಲ್ಸ್. ನಿಮಗೆ ಗೊತ್ತಿರೋ ಹಂಗೆ ಎಕ್ಸ್ಟರ್ನಲ್ಸ್ ಅಂತಂದರೆ ಯಾರು, ಕಂಪ್ನಿಗೆ ಶೇರ್ ಹೋಲ್ಡರ್ಸು, ಡಿಬೆಂಚರ್ ಹೋಲ್ಡರ್ಸು, ಆಮೇಲೆ ಕ್ರೆಡಿಟಾರ್ಸು, ಅವರೆಲ್ಲರಿಗೂ ಬೇಕು ಫಿನಾನ್ಷಿಯಲ್ ಅಕೌಂಟಿಂಗ್. ಯಾಕೆಂದರೆ ನಮ್ಮ ಅಲ್ಟಿಮೇಟ್ ಅವ್ರಿಗೆ ಬೇಕಾಗಿರೋದಿಷ್ಟೇ, ಕಂಪ್ನಿಯ ಪ್ರಾಫಿಟ್ ಎಷ್ಟು, ಲಾಸ್ ಎಷ್ಟು, ಕಂಪ್ನಿಯ ಅಸೆಟ್ಸ್ ಫೈನಾನ್ಷಿಯಲ್ ಪೊಸಿಷನ್ ಹೇಗಿದೆ, ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಹೇಗಿದೆ ಅಂತ ತಿಳ್ಕೋಬೇಕು. ಬಟ್ ಕಾಸ್ಟ್ ಅಕೌಂಟಿಂಗ್ ಹಾಗಲ್ಲ. ಇಟ್ಸ್ ನಾಟ್ ಫಾರ್ ಔಟ್ಸೈಡರ್ಸ್, ಇಟ್ಸ್ ಫಾರ್ ಓನ್ಲಿ ಇಂಟರ್ನಲ್ ಪರ್ಪಸ್ಸಿಗೋಸ್ಕರ ಮಾಡ್ಕೋತೀವಿ. ಇಂಟರ್ನಲ್ ಪರ್ಪಸ್ ಅಂದರೆ ಯಾರು, ಲೈಕ್ ಮ್ಯಾನೇಜರ್ಸ್ ಟು ಟೇಕ್ ಡಿಸಿಷನ್ಸ್. ಮ್ಯಾನೇಜರ್ಸ್ಗಳಿಗೆ ಹೆಲ್ಪ್ ಆಗಲಿ, ಟಾಪ್ ಆಫ್ ದ ಏನು ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ, ಅವರಿಗೆ ಡಿಸಿಷನ್ಸ್ ತೊಗೊಳ್ಳೋದ್ರಲ್ಲಿ ಹೆಲ್ಪ್ ಆಗಲಿ ಅಂತ ನಾವು ಪ್ರಿಪೇರ್ ಮಾಡೋದು ಕಾಸ್ಟ್ ಅಕೌಂಟಿಂಗ್. ಸೊ ಇದೆಲ್ಲ ಲಿಮಿಟೇಷನ್ಸ್ ಏನಾಗುತ್ತೆ, ನಮ್ಮ ಕಾಸ್ಟ್ ಅಕೌಂಟಿಂಗ್ ಅನ್ನೋ ಕಾನ್ಸೆಪ್ಟು ಡೆವಲಪ್ ಆಗಲಿಕ್ಕೆ ಸಾಧ್ಯ ಆಯಿತು. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ಟಾಪಿಕ್. ಇನ್ ಟುಡೇಸ್ ಬಿಸ್ನೆಸ್ ವರ್ಲ್ಡ್ ದ ರಿಸೋರ್ಸಸ್ ಅವೈಲಬಲ್ ಆರ್ ವೆರಿ ಸ್ಕೇರ್ಸ್. ಅಫ್ಕೋರ್ಸ್ ನಿಮಗೆಲ್ಲ ಗೊತ್ತಿದೆ, ರಿಸೋರ್ಸಸ್ ಮೀನ್ಸ್ 3 M's ಅಂತ: ಮೆನ್, ಮೆಟೀರಿಯಲ್, ಮೆಷಿನ್. ಸೊ ಇವು ಮೂರು ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗೆ ತುಂಬ ಇಂಪಾರ್ಟೆಂಟು. ವಿತೌಟ್ ದೀಸ್ 3 M ವಿ ಕಾಂಟ್ ಪ್ರೊಡ್ಯೂಸ್ ಎನಿಥಿಂಗ್ ಅಲ್ವಾ. ಮತ್ತು ದೀಸ್ ಲಿಮಿಟೆಡ್ ಆರ್ ವೆರಿ ಕಾಸ್ಟ್ಲಿ, ದೀಸ್ ರಿಸೋರ್ಸಸ್ ಆರ್ ವೆರಿ ಕಾಸ್ಟ್ಲಿ, ರೈಟ್. ಕಾಸ್ಟ್ಲಿ ಇದೆ. ಮತ್ತು ಯಾವುದೇ ವಸ್ತು ಕಾಸ್ಟ್ಲಿ ಅಂದರೆ ನಾವು ಹೇಗೆ ಯುಟಿಲೈಸ್ ಮಾಡ್ಕೋಬೇಕು, ವಿತ್ ನೋ ವೇಸ್ಟ್ ಆ್ಯಂಡ್ ಆಪ್ಟಿಮಮ್ ಯುಟಿಲೈಸೇಷನ್ ಇರಬೇಕು. ಕಡಿಮೆ ಇನ್ಪುಟನ್ನು ಕೊಟ್ಟು ಹೆಚ್ಚು ಔಟ್ಪುಟನ್ನು ಪಡೆಯೋದು ನಮ್ಮ ಗುರಿಯಾಗಿರುತ್ತೆ, ಅಫ್ಕೋರ್ಸ್. ಸೊ ಕಾಸ್ಟ್ ಅಕೌಂಟಿಂಗ್ ಯಾಕೆ ಬೇಕು ಅಂತ ಅಂದರೆ, ವೈ ವಿ ನೀಡ್ ಕಾಸ್ಟ್ ಅಕೌಂಟಿಂಗ್ ಅಂತ ಅಂದರೆ, ಟು ಫಿಕ್ಸ್ ದ ಸೆಲ್ಲಿಂಗ್ ಪ್ರೈಸ್ ಟು ದ ಪ್ರಾಡಕ್ಟ್. ಒಂದು ಪ್ರಾಡಕ್ಟಿಗೆ ಒಂದು ಪ್ರೈಸ್ ಫಿಕ್ಸ್ ಮಾಡಬೇಕು. ನೀವು ಹೇಗೆ ಫಿಕ್ಸ್ ಮಾಡ್ತೀರಾ ಹಾಗೆ ಫಿಕ್ಸ್ ಮಾಡಲಿಕ್ಕಾಗತ್ತಾ? ನೋ. ಈಗ ಸುಮ್ಮನೆ ಕುತ್ಕೊಂಡಿದ್ದಕ್ಕೆ 10 ರೂಪಾಯಿ ಕೊಡಿ, 20 ರೂಪಾಯಿ ಕೊಡಿ ಅಂತ ಹೇಳಿದ್ರೆ ಪ್ರಾಪರ್ ಆಗಲ್ಲ ಅದು. ಸೊ ಯು ಮಸ್ಟ್ ನೋ, ಅದನ್ನು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ನಿನಗೆ ಎಷ್ಟು ಖರ್ಚು ಬಿತ್ತು ಅಂತ ಗೊತ್ತಿದ್ದರೆ ಮಾತ್ರ ನೀನು ಪ್ರಾಫಿಟ್ನ ಸೇರಿಸಿ ಕಾಸ್ಟನ್ನು ಫಿಕ್ಸ್ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಕಾಸ್ಟ್ ಅಕೌಂಟಿಂಗು ಒಂದು ಪ್ರಾಡಕ್ಟ್ಗೆ ಪ್ರೈಸ್ನ ಫಿಕ್ಸ್ ಮಾಡಲಿಕ್ಕೆ ಬೇಕಾಗತ್ತೆ. ಮತ್ತು ಬರೀ ಕಾಸ್ಟ್ ಅಕೌಂಟಿಂಗ್ ಸ್ಟಡಿ ಮಾಡೋದು ಪ್ರೈಸ್ನ ಫಿಕ್ಸ್ ಮಾಡೋಕ್ಕೆ ಅಷ್ಟೇ ಅಲ್ಲ. ನೀವು ಇಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಹೇಳ್ದಂಗೆ, ಏನದು, ಮ್ಯಾಕ್ಸಿಮಮ್ ಔಟ್ಪುಟ್ ವಿತ್ ಲಿಮಿಟೆಡ್ ಇನ್ಪುಟ್. ಇದನ್ನು ಮಾಡಬೇಕು ಅಂದರೆ ನೀವೇನು ಮಾಡಬೇಕು, 2 ಕೆಲಸ ಮಾಡಬೇಕು. ದ ಒನ್ ಈಸ್ ಮಿನಿಮೈಸ್ ದ ವೇಸ್ಟ್ ಆ್ಯಂಡ್ ಮ್ಯಾಕ್ಸಿಮೈಸ್ ದ ಔಟ್ಪುಟ್. ಸೊ ಮಿನಿಮೈಸ್ ದ ವೇಸ್ಟ್ ಅಂತಂದರೆ ಏನು, ಯಾವುದೇ ಖರ್ಚು ಯಾವಾಗ ಕಮ್ಮಿ ಆಗುತ್ತೆ, ನಾವು ಆದಷ್ಟು ವ್ಯರ್ಥವಾಗಿ ಏನಾದರೂ ಖರ್ಚಾಗ್ತಿದ್ರೆ ರಿಸೋರ್ಸಸ್, ಅದನ್ನು ನಾವು ತಡೆಯೋದ್ರಿಂದ ನಾವು ಖರ್ಚನ್ನು ಕಮ್ಮಿ ಮಾಡ್ಬೋದು. ಇನ್ನೊಂದು, ಏನು ಅವೈಲಬಲ್ ಇದೆ ಅದನ್ನು ಎಫೆಕ್ಟಿವ್ ಆಗಿ ಉಪಯೋಗಿಸ್ಕೊಳ್ಳೋದ್ರ ಮೂಲಕ. ಎಫೆಕ್ಟಿವ್ ಆಗಿ ಉಪಯೋಗಿಸ್ಕೊಳ್ಳೋದು ಅಂತ ಅಂದರೆ ಆದಷ್ಟು
ಅದರಿಂದ ಹೆಚ್ಚು ಕಡಿಮೆ ವಸ್ತುಗಳನ್ನ ನಾವು ಇನ್ಪುಟ್ ಆಗಿ ಕೊಟ್ಟು ಹೆಚ್ಚು ಫಿನಿಶ್ಡ್ ಪ್ರಾಡಕ್ಟ್ಸನ್ನು ನಾವು ಪಡ್ಕೊಳ್ಳೋದ್ರ ಮೂಲಕ ನಾವು ತೊಗೋಬೋದು. ಸೊ ಏನು ಹೇಳ್ತೀವಿ ಅಂತ ಅಂದರೆ, ದ ವ್ಯಾಲ್ಯೂ ಆಫ್ ಇನ್ಪುಟ್ ಈಸ್ ಮೆಜರ್ಡ್ ಅಗೇನೆಸ್ಟ್ ದ ವ್ಯಾಲ್ಯೂ ಆಫ್ ಔಟ್ಪುಟ್. ವ್ಯಾಲ್ಯೂ ಆಫ್ ಇನ್ಪುಟ್ ಯಾವಾಗ ನಮಗೆ ಗೊತ್ತಾಗುತ್ತೆ ಅಂದರೆ, ನಮ್ಮ ಔಟ್ಪುಟ್ ಎಷ್ಟು ಬಂತು ಅನ್ನೋದ್ರ ಮೇಲೆ ನಾವು ಇನ್ಪುಟ್ ಎಷ್ಟು ಕೊಟ್ವಿ ಅಂತ ಗೊತ್ತಾಗುತ್ತೆ. ಸೊ ಇನ್ ದ ಪ್ರೆಸೆಂಟ್ ಎರಾ ಆಫ್ ಕಟ್ ಥ್ರೋಟ್ ಕಾಂಪಿಟೇಷನ್, ದ ನೀಡ್ ಟು ಸ್ಟಡಿ ದಿಸ್ ಸಬ್ಜೆಕ್ಟ್ ಈಸ್ ಗೋಯಿಂಗ್ ವೆರಿ ಫಾಸ್ಟ್. ಸೊ ಅಲ್ವಾ, ಕಾಂಪಿಟೇಷನ್ ಜಾಸ್ತಿ ಇದೆ, ಬೇರೆಯವ್ರಿಗಿಂತ ನಾವು ಕಡಿಮೆ ಖರ್ಚಲ್ಲೇ ಆದಷ್ಟು ಪ್ರಾಡಕ್ಟ್ಸ್ನ ಕೊಟ್ಟರೆ ಜನ ನಮ್ಮ ಕಡೆ ಅಟ್ರ್ಯಾಕ್ಟ್ ಆಗ್ತಾರೆ. ಸೊ ಕಟ್ ಥ್ರೋಟ್ ಕಾಂಪಿಟೇಷನ್ ಇದೆ. ಯಾರು ಕಡಿಮೆಗೆ ಸೆಲ್ ಮಾಡ್ತಾರೆ, ಯಾರು ಕಡಿಮೆಗೆ ಬಿಡ್ ಮಾಡ್ತಾರೆ ಅವ್ರಿಗೆ ಟೆಂಡರ್ ಅನ್ನೋ ಹಾಗೆ, ಯಾರು ಕಡಿಮೆಗೆ ರೇಟಿಗೆ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ತಾರೆ ಅವ್ರ ಕಡೆ ಜನ ಒಲ್ತಾರೆ. ಹಾಗಾಗಿ ವಿ ನೀಡ್ ಟು ಫೇಸ್ ದ ಕಾಂಪಿಟೇಷನ್ ಆ್ಯಂಡ್ ವಿ ಹ್ಯಾವ್ ಟು ಕಟ್ ದ ಕಾಸ್ಟ್ ಟು ಅವರ್ ಪ್ರಾಡಕ್ಟ್. ಆ ಕಾಸ್ಟ್ನ ಕಟ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಕಂಟ್ರೋಲ್ ದ ಕಾಸ್ಟ್. ಕಾಸ್ಟ್ನ ಹೇಗೆ ಕಂಟ್ರೋಲ್ ಮಾಡ್ತೀವಿ ಅನ್ನೋದನ್ನ ನೀವು ಸ್ಟಡಿ ಮಾಡೋದು ಕಾಸ್ಟ್ ಅಕೌಂಟಿಂಗಲ್ಲಿ. ಅದೇ ರೀತಿ ಕಾಸ್ಟ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಈಸ್ ಆಲ್ಸೋ ಕಾಮನ್ಲಿ ಯೂಸ್ಡ್ ಇನ್ ಫಿನಾನ್ಷಿಯಲ್ ಅಕೌಂಟಿಂಗ್. ಫಿನಾನ್ಷಿಯಲ್ ಅಕೌಂಟಿಂಗಲ್ಲಿ ಕೂಡ ಕೆಲವೊಂದು ಸಮ್ ಆಫ್ ಇನ್ಫಾರ್ಮೇಷನ್ ಯೂಸ್ಡ್ ಇನ್ financial accounting also, and its primary function is for use by managers to facilitate their decision making. I already said it. ಆದಷ್ಟು ನಾವು ಕಾಸ್ಟ್ ಅಕೌಂಟಿಂಗ್ ಯಾರಿಗೆ ಹೆಲ್ಪ್ಫುಲ್ ಅಂತಂದರೆ, ನಮ್ಮ ಮ್ಯಾನೇಜ್ಮೆಂಟ್ಗೆ ಡಿಸಿಷನ್ ಮೇಕಿಂಗಲ್ಲಿ ಎಲ್ಲಿ ನಾವು ಕಾಸ್ಟನ್ನು ಕಮ್ಮಿ ಮಾಡಬೇಕು, ಎಲ್ಲಿ ನಾವು ಪ್ರಾಫಿಟ್ ನಮಗೆ ಜಾಸ್ತಿ ಬರಬೇಕು, ಯಾವ ಪರ್ಟಿಕ್ಯುಲರ್ ಮೆಟೀರಿಯಲ್ ನಮಗೆ ಹೆಚ್ಚು ಖರ್ಚಾಗ್ತಾ ಇದೆ, ನಮ್ಮ ಲೇಬರ್ ಎಲ್ಲಿ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ, ಅಥವಾ ಲೇಬರ್ಗೆ ನಾವು ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ, ಯಾವ ಡಿಪಾರ್ಟ್ಮೆಂಟ್ಗೆ ಹೆಚ್ಚು ಖರ್ಚು ಮಾಡ್ತಾ ಇದ್ದೀವಿ, ಎಲ್ಲಿ ನಾವು ರೆಡ್ಯೂಸ್ ಮಾಡ್ಬೋದು ಅನ್ನೋದನ್ನು ಇಲ್ಲೇ ತಿಳ್ಕೊಳ್ಳೋಕೆ ಸಾಧ್ಯ. ಹಾಗೆ ಇವಲ್ಯೂಷನ್ ಆಫ್ ಕಾಸ್ಟ್ ಅಕೌಂಟಿಂಗ್ ಈಸ್ ಮೇನ್ಲಿ ಡ್ಯೂ ಟು ದ ಲಿಮಿಟೇಷನ್ಸ್ ಆಫ್ ಫಿನಾನ್ಷಿಯಲ್ ಅಕೌಂಟಿಂಗ್. ಆಫ್ ಕೋರ್ಸ್, ಡ್ಯೂ ಟು ದ ಲಿಮಿಟೇಷನ್ಸ್ ಆಫ್ ಫಿನಾನ್ಷಿಯಲ್ ಅಕೌಂಟಿಂಗ್ ಓನ್ಲಿ ದ ಎವಲ್ಯೂಷನ್ ಆಫ್ ಕಾಸ್ಟ್ ಅಕೌಂಟಿಂಗ್ ಆಯಿತು. ಹಾಗೆ ದ ಮೈನ್ ಫಂಕ್ಷನ್ ಆಫ್ ಕಾಸ್ಟ್ ಅಕೌಂಟಿಂಗ್ ಈಸ್ ಇಂಟರ್ನಲ್ ರಿಪೋರ್ಟಿಂಗ್. ಇಂಟರ್ನಲ್ ರಿಪೋರ್ಟಿಂಗ್ ಈಸ್ ನಥಿಂಗ್ ಬಟ್ ದ ನಾವೇನು ಹೇಳಿದ್ನಲ್ಲ, ಮ್ಯಾನೇಜ್ಮೆಂಟ್ಗೆ ಡಿಸಿಷನ್ಸ್ ತಗೊಳ್ಳಿಕ್ಕೆ ಹೆಲ್ಪ್ ಮಾಡುವಂಥದ್ದು. ದ ಇನ್ಸ್ಟಾಲೇಷನ್ ಆಫ್ ಕಾಸ್ಟಿಂಗ್ ಸಿಸ್ಟಮ್ ವಿಲ್ ಕ್ರಿಯೇಟ್ ಕಾನ್ಫಿಡೆನ್ಸ್ ಇನ್ ದ ಮೈಂಡ್ಸ್ ಆಫ್ ಪಬ್ಲಿಕ್ ಅಬೌಟ್ ದ ಫೇರ್ನೆಸ್ ಆಫ್ ದ ಪ್ರೈಸಸ್ ಚಾರ್ಜ್ಡ್. ಅಫ್ಕೋರ್ಸ್ ನೀವು ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ ಅನ್ನೋದು ನಿಮ್ಮ ಕಂಪ್ನಿಲಿ ಇದೆ ಅಂತ ಔಟ್ಸೈಡರ್ಸಿಗೆ ಗೊತ್ತಾದರೆ ದೇ ಬಿಲೀವ್, ದೇವ್ರ ಕಾನ್ಫಿಡೆನ್ಸ್ ಮತ್ತು ಅವರ ನಂಬಿಕೆ ನಿಮ್ಮ ಬಗ್ಗೆ ಜಾಸ್ತಿ ಆಗುತ್ತೆ. ಯಾಕೆ ಜಾಸ್ತಿ ಆಗುತ್ತೆ? ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮಲ್ಲಿ ನಿಮ್ಮಲ್ಲಿದೆ ಅಂತಂದರೆ ಯು ವಿಲ್ ಫಿಕ್ಸ್ ಅ ಪ್ರಾಪರ್ ಪ್ರೈಸ್ ಟು ಯುವರ್ ಪ್ರಾಡಕ್ಟ್. ಸುಮ್ಮನೆ ನಾವು ಒಂದು ಪ್ರಾಡಕ್ಟ್ಗೆ ಪ್ರೈಸ್ ಫಿಕ್ಸ್ ಮಾಡೋದಕ್ಕೂ, ಕಾಸ್ಟನ್ನು ನೋಡಿಕೊಂಡು ಅದಕ್ಕೆ ಬೇಕಾದಷ್ಟು ಎಷ್ಟು ಬೇಕೋ ಅಷ್ಟು ಪರ್ಸೆಂಟೇಜ್ ಪ್ರಾಫಿಟ್ನ ಆ್ಯಡ್ ಮಾಡಿ ಫಿಕ್ಸ್ ಮಾಡೋದಕ್ಕೂ ವೇರಿಯೇಷನ್ಸ್ ಇರುತ್ತೆ. ಸೊ ಪಬ್ಲಿಕ್ಗೆ ನಾವು ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ ನಮ್ಮಲ್ಲಿ ಇದೆ ಅಂತ ಹೇಳಿದ್ರೇ ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ನಮ್ಮ ಬಗ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ the exact cause of increase or decrease in profit or loss is disclosed by cost accounting system. ಯಾಕೆ ಪ್ರಾಫಿಟ್ ಬಂತು, ಯಾಕೆ ಲಾಸ್ ಆಯಿತು ಅಂತ ಇನ್ ಡೀಟೇಲ್ ಆಗಿ ನೀವು ನೋಡೋಕ್ಕೆ ಸಾಧ್ಯ ಇರೋದು ಕಾಸ್ಟ್ ಅಕೌಂಟಿಂಗಲ್ಲಿ ಮಾತ್ರ. ಫಿನಾನ್ಷಿಯಲ್ ಅಕೌಂಟಿಂಗಲ್ಲಿ ಏನು ಮಾಡ್ತೀವಿ, ಹೋಲ್ ಪ್ರಾಫಿಟ್ ಅಥವಾ ಲಾಸ್ನ ನಾವು ಹಾಕ್ಬಿಡ್ತೀವಿ. ಬಟ್ ಎಲ್ಲಿ ರಿಯಲ್ ಆಗಿ ಪ್ರಾಫಿಟ್ ಬಂದಿದೆ, ಎಲ್ಲಿ ಲಾಸ್ ಆಯಿತು ಅಂತ ನೋಡ್ಲಿಕ್ಕೆ ಸಾಧ್ಯ ಇರೋದು ಕಾಸ್ಟ್ ಅಕೌಂಟಿಂಗಲ್ಲಿ ಮಾತ್ರ. ಹಾಗೆ ಡಾಟಾ ರಿಕ್ವೈರ್ಡ್ ಫಾರ್ ದ ಫಿಕ್ಸೇಷನ್ ಆಫ್ ಸೆಲ್ಲಿಂಗ್ ಪ್ರೈಸ್ ಈಸ್ ಪ್ರೊವೈಡೆಡ್ ಬೈ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್. ಅಫ್ಕೋರ್ಸ್ ಐ ಆಲ್ರೆಡಿ ಸೆಡ್ ಇಟ್. ಒಂದು ಪ್ರೈಸ್ನ ಫಿಕ್ಸ್ ಮಾಡ್ತೀವಿ ಅಂತ ಅಂದರೆ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮೇ ಹೆಲ್ಪ್ ಮಾಡುವಂಥದ್ದು. ನೋಡಿ ಮಕ್ಕಳೇ, ನಾನು ಈ ಚಾಪ್ಟರ್ನ ನಾನು ರೆಫರ್ ಮಾಡ್ತಾ ಇರೋದು ಮಹೇಶ್ವರಿ SN ಅವರ ಕಾಸ್ಟ್ ಅಕೌಂಟಿಂಗ್ ಬುಕ್ಕು, ಮಹಾವೀರ್ ಪಬ್ಲಿಕೇಶನ್ನು 2018. ನೀವು ಬೇಕಾದರೆ ಇಂಟರ್ನೆಟಲ್ಲಿ ಕೂಡ ತುಂಬ ಸರ್ಚ್ ಮಾಡ್ಬೋದು. ಮತ್ತು ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಐ ವಾಂಟ್ ಟು ಟೆಲ್ ಸಮಥಿಂಗ್ ಅಬೌಟ್ ಕಾಸ್ಟ್ ಅಕೌಂಟಿಂಗ್. ಇನ್ನು ಇಂಟ್ರಡಕ್ಷನ್ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳಬೇಕು ಅಂದರೆ, ನೋಡಿ ಕಾಸ್ಟ್ ಅಕೌಂಟಿಂಗು ಕಂಕ್ಲೂಡ್ ಮಾಡೋದಾದರೆ ಹೇಳ್ತಾ ಇರೋದು, ಕಂಕ್ಲೂಷನಲ್ಲಿ ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ, ಕಾಸ್ಟ್ ಅಕೌಂಟಿಂಗು ಉದಯ ಆಗಿದ್ದು ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿರುವ ಕೆಲವೊಂದು ಲಿಮಿಟೇಷನ್ಸ್ಗೋಸ್ಕರ. ಮತ್ತು ಕಾಸ್ಟ್ ಮತ್ತು ಅಕೌಂಟಿಂಗ್ ಅನ್ನೋದು 2 ವರ್ಡ್ಸ್ ಆಗಿದೆ. ಕಾಸ್ಟ್ ಅಂತ ಅಂದರೆ ಎಕ್ಸ್ಪೆಂಡಿಚರ್ ಟು ಪ್ರೊಡ್ಯೂಸ್ ಎ ಪ್ರಾಡಕ್ಟ್ ಆರ್ ಸರ್ವಿಸಸ್, ಒಂದು ವಸ್ತುವನ್ನು ಉತ್ಪಾದಿಸಲು ನಮಗೆ ತಗಲುವ ವೆಚ್ಚ. ಅಕೌಂಟಿಂಗ್ ಅಂದರೆ ಅದನ್ನು ಹೇಗೆ ರೆಕಾರ್ಡ್ ಮಾಡೋದು. ವೆಚ್ಚ ತಗಲ್ತು ಅಂತ ಗೊತ್ತಾಯ್ತು ನಿಮಗೆ, 10 ರೂಪಾಯಿ ತಗ್ಲತ್ತೆ ಅಂತ ಗೊತ್ತು, ಹೇಗೆ 10 ರೂಪಾಯಿ ಬಂತು, ಯಾವ್ಯಾವುದಕ್ಕೆ ಎಷ್ಟೆಷ್ಟು ಖರ್ಚು ಮಾಡಿದ್ವಿ ಅಂತ ಇನ್ ಡೀಟೇಲ್ ಆಗಿ ನೀವು ರೆಕಾರ್ಡ್ ಮಾಡೋ ಪ್ರೊಸೀಜರ್ಸ್ ಇದೆಯಲ್ಲ, ದಟ್ ಪ್ರೊಸೀಜರ್ ಕಾಲ್ಡ್ ಕಾಸ್ಟ್ ಅಕೌಂಟಿಂಗ್ ಮಕ್ಕಳೇ. ಸೊ ಹೋಪ್ ಯು ಪೀಪಲ್ ಆರ್ ಅಂಡರ್ಸ್ಟುಡ್
and we will meet in next class.